Good morning, everyone. Today we shall continue the chapter Diversity in Living Organisms. Today we are going to study the topic Classification of Animals or Kingdom Animalia. So, animals are divided into 10 groups. They are Porifera, Coelenterata, Platyhelminthes, Nematoda, Annelida, Arthropoda, Mollusca, Echinodermata, Protocardata, and Vertebrata. So let us see one by one. Phylum Porifera or sponges. So the word Porifera means organisms with holes. The word porifera means organisms with holes. ಸೊ ಈ ಏನು ಪೊರಿಫೆರಾಸ್ ಇದ್ದಾವೋ ಅಬ್ಸರ್ವ್ ದಿಸ್ ಫಿಗರ್. ಸೊ ದೀಸ್ ಆರ್ ಪೊರಿಫೆರಾಸ್. ಇವು ಒಂದು ಅನಿಮಲ್ಸ್, ಇವು ಒಂದು ಅನಿಮಲ್ಸ್, ಒಂದು ಜೀವಿಗಳಿವು. ಸೊ ಇವು ದ ಬಾಡಿಯ ಮೇಲೆ ಹೋಲ್ಸ್ಗಳನ್ನು ಅಥವಾ ಪೋರ್ಸ್ಗಳನ್ನು ಇರ್ತಕ್ಕಂಥದ್ದನ್ನು ನಾವು ಇದರಲ್ಲಿ ಈ ಅನಿಮಲ್ಸಲ್ಲಿ ಒಂದು ಸ್ಪೆಷಾಲಿಟಿಯನ್ನು ನೋಡ್ತೀವಿ. ಸೊ ದಿ ಆರ್ aquatic animals. You know that aquatic means the animals which lives in water. That animals are called aquatic animals. ನೀರಿನಲ್ಲಿ ವಾಸ ಮಾಡ್ತಕ್ಕಂತಹ ಒಂದು ಪ್ರಾಣಿ. They are non-motile animals attached to some solid support. ಸೊ ಇದನ್ನು ಚಲನೆಯನ್ನು ಹೊಂದ್ಕೊಂಡಿದ್ದೇ ಇರತಕ್ಕಂತಹ ಒಂದು ಪ್ರಾಣಿ. ಸೊ ಇದನ್ನು ಯಾವುದಾದ್ರೂ ಒಂದು ಸಾಲಿಡ್ ಸಪೋರ್ಟ್ ಇದ್ದರೆ ಸಾಕು. ಸೊ ಅದಕ್ಕೆ ಅಟ್ಯಾಚ್ಡ್ ಮಾಡ್ಕೊಂಡು ಅದನ್ನು ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಸ್ಟೋನ್. ಸೊ ಸ್ಟೋನಿಗೆ ಬಂಡೆಗಳಿಗೆ ಏನು ಮಾಡುತ್ತೆ, ಅದನ್ನು ಸೊ ಅಟ್ಯಾಚ್ಡ್ ಆಗಿ ಇರ್ತಕ್ಕಂಥದ್ದನ್ನು ನಾವು ಇದನ್ನು ನೋಡ್ತೀವಿ. ಸೊ ಹಾಗಾಗಿ ಅಟ್ಯಾಚ್ಡ್ ಟು ಸಮ್ ಸಾಲಿಡ್ ಸಪೋರ್ಟ್. ದೇ ಹ್ಯಾವ್ ಪೋರ್ಸ್ ಆಲ್ ಓವರ್ ದ ಬಾಡಿ. ಸೊ ಇದ್ರ ಬಾಡಿಯ ತುಂಬ ಏನಾಗಿರುತ್ತೆ ಅಂದರೆ ಪೋರ್ಸ್ಗಳನ್ನು ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಚಿಕ್ಕ ಚಿಕ್ಕದಾಗಿರ್ತಕ್ಕಂತಹ ತೂತುಗಳನ್ನು ಇದ್ರ ಬಾಡಿಯ ಮೇಲೆ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಆ್ಯಂಡ್ ದೀಸ್ ಲೀಡ್ ಟು ಎ ಕೆನಾಲ್ ಸಿಸ್ಟಮ್ ದಟ್ ಹೆಲ್ಪ್ಸ್ ಇನ್ ಸರ್ಕ್ಯುಲೇಟಿಂಗ್ ವಾಟರ್ ಥ್ರೂ ಔಟ್ ದ ಬಾಡಿ ಟು ಬ್ರಿಂಗ್ ಇನ್ ಫುಡ್ ಆ್ಯಂಡ್ ಆಕ್ಸಿಜನ್. ಸೊ ಓವರ್ ದ ಬಾಡಿ ಇಟ್ಸ್ ಕ್ಯಾನ್ ಬಿನ್ ಪ್ರೆಸೆಂಟ್ ಇನ್ ಟು ದ ಪೋರ್ಸ್ ಆ್ಯಂಡ್ ಫಾರ್ಮಿಂಗ್ ಎ ಕೆನಾಲ್ ಸಿಸ್ಟಮ್. ಇದರಲ್ಲಿ ಒಂದು ಕೆನಾಲ್ ಸಿಸ್ಟಮನ್ನು ಫಾರ್ಮಿಂಗನ್ನು ಆಗಿರುತ್ತೆ ವಿಚ್ ಹೆಲ್ಪ್ಸ್ ಟು ಸರ್ಕ್ಯುಲೇಟ್ ದ ವಾಟರ್ ಆ್ಯಂಡ್ ಬ್ರಿಂಗ್ ಫುಡ್ ಆ್ಯಂಡ್ ಆಕ್ಸಿಜನ್. ಸೊ ಅದನ್ನು ಫುಡ್ ಮತ್ತು ಆಕ್ಸಿಜನನ್ನು ಸೊ ತಂದು ಅದನ್ನು ಸರ್ಕ್ಯುಲೇಟ್ ಮಾಡ್ತಕ್ಕಂತಹ ಕೆಲಸವನ್ನು ಇದನ್ನು ಮಾಡ್ತಕ್ಕಂಥ ನಾವು ನೋಡ್ತೀವಿ. ಸೊ ದೀಸ್ ಅನಿಮಲ್ಸ್ ಆರ್ ಕವರ್ಡ್ ವಿತ್ ಎ ಹಾರ್ಡ್ ಔಟ್ಸೈಡ್ ಲೇಯರ್ ಆರ್ ಸ್ಕೆಲಿಟನ್. ಸೊ ಈ ಅನಿಮಲ್ಸನ್ನು ತನ್ನ ಬಾಡಿಯ ತುಂಬ ಏನಾಗಿರುತ್ತೆ, ಒಂದು ಹಾರ್ಡ್ ಆಗಿರ್ತಕ್ಕಂಥ ಒಂದು ಔಟ್ಸೈಡನ್ನು ಲೇಯರನ್ನು ಕವರ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ನಾವು ಸಿಂಪ್ಲಿ ಆಗಿ ಹೇಳಬೇಕಂದ್ರೆ ಸ್ಕೆಲಿಟನ್, ಮೂಳೆ ಥರ ಇದ್ರ ಬಾಡಿಯನ್ನು ಕವರ್ಡ್ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ದ ಬಾಡಿ ಡಿಸೈನ್ ಡಿಫ್ರೆನ್ಷಿಯೇಟೆಡ್ ಆ್ಯಂಡ್ ಡಿವಿಷನ್ ಇಂಟು ಟಿಶ್ಯೂಸ್. ಸೊ ಇದ್ರ ಬಾಡಿ ಡಿಸೈನನ್ನು ಏನಾಗಿರುತ್ತೆ ಅಂದರೆ ದೇ ಡು ನಾಟ್ ಹ್ಯಾವ್ ಎನಿ ಟಿಶ್ಯೂಸ್. ಯಾವುದೇ ಆಗಿರ್ತಕ್ಕಂತಹ ಟಿಶ್ಯೂಸ್ಗಳನ್ನು ಇದರಲ್ಲಿ ಇರೋದಿಲ್ಲ. ಬಹಳಷ್ಟು ಡಿಫ್ರೆನ್ಷಿಯೇಷನನ್ನು ಆಗಿರ್ತಕ್ಕಂಥದ್ದನ್ನು ನಾವು ಇದು ನೋಡ್ತೀವಿ. ಸೊ ದೇ ಆರ್ ಕಾಮನ್ಲಿ ಕಾಲ್ಡ್ ಸ್ಪಾಂಜಸ್. ಕಾಮನ್ ಆಗಿ ನಾವು ಇದನ್ನು ಏನಂತ ಕರಿತೀವಿ ಅಂದರೆ ಸ್ಪಾಂಜಸ್ ಅಂತ ಕರಿತೀವಿ. ಆ್ಯಂಡ್ ದೇ ಆರ್ ಮೇನ್ಲಿ ಫೌಂಡ್ ಇನ್ ದ ಮೆರೈನ್ ಹ್ಯಾಬಿಟೇಟ್ಸ್. ಸೊ ಮುಖ್ಯವಾಗಿ ನಾವು ಈ ಅನಿಮಲ್ಸ್ಗಳನ್ನು ಎಲ್ಲಿ ಇದ್ರದ್ದು ಹ್ಯಾಬಿಟೇಟ್ ಆಗಿದೆಯಪ್ಪ, ಇದು ವಾಸ ಮಾಡೋದು ಅಂದರೆ ಇದು ಮೆರೈನ್ ಹ್ಯಾಬಿಟೇಟ್ ಅಂದರೆ ಸಮುದ್ರವಾಸಿಗಳು. ಸೊ ಇದನ್ನು ಜಾಸ್ತಿ ಎಲ್ಲಿರುತ್ತೆ, ಸಮುದ್ರದಲ್ಲಿ ವಾಸ ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಸ್ಪಾಂಜಿಲಾ, ಸೈಕಾನ್ ಆ್ಯಂಡ್ ಯೂಪ್ಲೆಕ್ಟೆಲ್ಲಾ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಪೊರಿಫೆರಾಸ್. ಆ್ಯಂಡ್ ದೆನ್ ಸಿಲೆಂಟರೇಟಾ ಆರ್ ನೈಡೇರಿಯಾ ಅಂತ ಕರಿತೀವಿ. ಸೊ ದೀಸ್ ಅನಿಮಲ್ಸ್ ಲಿವಿಂಗ್ ಇನ್ ವಾಟರ್ ಮೀನ್ಸ್ ದೇ ಆರ್ ಅಕ್ವಾಟಿಕ್ ಅನಿಮಲ್ಸ್. ಇದನ್ನು ಕೂಡ ಅಲ್ಲಿರುತ್ತೆ, ನೀರಿನಲ್ಲಿ ವಾಸ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ದೇ ಶೋ ಮೋರ್ ಬಾಡಿ ಡಿಸೈನ್ ಡಿಫ್ರೆನ್ಷಿಯೇಷನ್. ನೋಡಿಲಿ ಕೊರಾಲ್ಸ್. ಸೊ ನೋಡಿರಿ, ಇದು ಶೋ ಮೋರ್ ಬಾಡಿ ಡಿಸೈನ್. ಇದ್ರ ಬಾಡಿ ಡಿಸೈನನ್ನು ಬಹಳಷ್ಟು ಡಿಫ್ರೆನ್ಷಿಯೇಷನನ್ನು ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ದೇರ್ ಈಸ್ ಎ ಕ್ಯಾವಿಟಿ ಇನ್ ದ ಬಾಡಿ.
ಸೊ ಇದ್ರ ಬಾಡಿಯ ಒಳಗಡೆ ಏನಿರುತ್ತೆ, ಕ್ಯಾವಿಟಿಯನ್ನು ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅಥವಾ ಸೀಲಮ್ ಅಂತ ಕರಿತೀವಿ. ಅಂದರೆ ಇವಾಗ ನಮ್ಮ ಬಾಡಿಯಲ್ಲಿ ನಾವು ನೋಡಬೇಕಂದ್ರೆ ನಮ್ಮ ಸ್ಟಮಕಲ್ಲಿ ಏನಾಗಿರುತ್ತೆ, ಒಂದು ಕ್ಯಾವಿಟಿಯನ್ನು ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ನಾವು ತಿಂದಿರ್ತಕ್ಕಂಥ ಆಹಾರ ಎಲ್ಲವೂ ಕೂಡ ಏನಾಗಿರುತ್ತೆ, ನಮ್ಮ ಸ್ಟಮಕಲ್ಲಿ ಕ್ಯಾವಿಟಿ ಇರೋದ್ರಿಂದ ಎಲ್ಲವೂ ಆಹಾರವನ್ನು ನಮ್ಮ ಸ್ಟಮಕಲ್ಲಿ ಹೋಗಿ ಸ್ಟೋರನ್ ಆಗುತ್ತೆ ತಾನೆ. ಸೊ ಆ ಥರ ಇದ್ರ ಬಾಡಿಯ ಒಳಗಡೆ ಏನಿರುತ್ತೆ, ಕ್ಯಾವಿಟಿಯನ್ನು ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ದ ಬಾಡಿ ಈಸ್ ಮೇಡ್ ಅಪ್ ಆಫ್ 2 layers, ಔಟರ್ ಲೇಯರ್ ಆ್ಯಂಡ್ ದ ಇನ್ನರ್ ಲೇಯರ್ಸ್. ಸೊ ಇದ್ರ ಬಾಡಿಯನ್ನು 2 ಲೇಯರ್ಸಿಂದ ಡಿವೈಡೆಡ್ ಆಗಿದೆ. ಅದು ಯಾವುದೋ ಔಟರ್ ಲೇಯರ್ ಮತ್ತು ಇನ್ನರ್ ಲೇಯರ್ ಆಫ್ ದ ಸೆಲ್ಸ್. ಸೊ ಸಮ್ ಲಿವ್ಸ್ ಇನ್ ದ ಕಾಲೋನೀಸ್. ಕೆಲವೊಂದು ಅನಿಮಲ್ಸ್ಗಳನ್ನು ಏನಿರುತ್ತವೆ ಅಂದರೆ ಕಾಲೋನೀಸ್ಗಳಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ್ಯಂಡ್ ಅದರ್ಸ್ ಆರ್ ಸಿಂಗಲ್. ಮತ್ತು ಕೆಲವೊಂದು ಫ್ರೀಯಾಗಿ ಸಿಂಗಲ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಸ್ಪೆಷಲಾಗಿ ಕಾಲೋನೀಸಲ್ಲಿ ಇರ್ತಕ್ಕಂಥ ಅನಿಮಲ್ ಯಾವುದಂದರೆ ಕೊರ್ಯಾಲ್ಸ್. ಇಲ್ಲಿ ಕಾಣಿಸ್ತಿದೆಯಲ್ಲ ಫಸ್ಟ್ ಫಿಗರ್, ಇವು ಜಾಸ್ತಿ ಕಾಲೋನೀಸ್ಗಳಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. Here the examples of coelenterata are corals, hydra, jellyfish, sea anemone are the examples of the coelenterata. So you have to see in your previous standard hydra through ವಿಡಿಯೋ ನಿಮಗೆ ತೋರಿಸಿದ್ದೀನಿ ನಾನು ವಿಡಿಯೋನ, ಹೈಡ್ರಾನ. ಸೊ ಆ ಒಂದು ಹೈಡ್ರಾ ಆಗಿರ್ಬೋದು, ಕೊರ್ಯಾಲ್ಸ್ ಆಗಿರ್ಬೋದು, ಜೆಲ್ಲಿ ಫಿಶ್, ಸಿ ಅನಿಮೋನ್, ಸೊ ಇವೆಲ್ಲವೂ ಕೂಡ ಯಾವುದಕ್ಕೆ ಎಕ್ಸಾಂಪಲ್ಸನ್ನಾಗಿದ್ದಾವೆ, ಸಿಲೆಂಟರೇಟಾಗೆ ಎಕ್ಸಾಂಪಲ್ಸ್ಗಳನ್ನು ಆಗಿದ್ದಾವೆ. ಇವೆಲ್ಲವೂ ಕೂಡ ಇದೇ ಗುಣಗಳನ್ನು ಹೊಂದ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ನೆಕ್ಸ್ಟ್ ಪ್ಲಾಟಿಹೆಲ್ಮಿಂಥಸ್ ಆರ್ ಫ್ಲ್ಯಾಟ್ ವಾರ್ಮ್ಸ್ ಅಂತ ನಾವು ಇದನ್ನು ಕರಿತೀವಿ. ಸೊ ಪ್ಲಾಟಿಹೆಲ್ಮಿಂಥಸ್ ಆರ್ ಫ್ಲ್ಯಾಟ್ ವಾರ್ಮ್ಸ್. ಸೊ ದೇ ಹ್ಯಾವ್ ಫ್ಲ್ಯಾಟ್ ಬಾಡಿ ವಿಚ್ ಈಸ್ ಬೈಲ್ಯಾಟರಲ್ ಸಿಮಿಟ್ರಿಕಲ್. ಸೊ ಇದ್ರ ಬಾಡಿಯನ್ನು ಏನಾಗಿರುತ್ತೆ ಅಂದರೆ ಫ್ಲ್ಯಾಟ್ ಆಗಿರ್ತಕ್ಕಂಥದ್ದನ್ನು ಚಪ್ಪಟೆಕಾರದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಬೈಲ್ಯಾಟರಲಿ ಸಿಮಿಟ್ರಿಕಲ್ ಅಂದರೆ ಮೀನ್ಸ್ ದಟ್ ದ ಲೆಫ್ಟ್ ಆ್ಯಂಡ್ ರೈಟ್ ಹಾಫ್ಸ್ ಆಫ್ ದ ಬಾಡಿ ಹ್ಯಾವ್ ದ ಸೇಮ್ ಡಿಸೈನ್. ಇಲ್ಲಿ ಬೈಲ್ಯಾಟರಲಿ ಸಿಮಿಟ್ರಿಕಲ್ ಅಂದರೆ ರೈಟ್ ಮತ್ತು ಲೆಫ್ಟ್ ಹಾಫ್ ಆಫ್ ದ ಬಾಡಿಯನ್ನು ಏನಾಗಿರುತ್ತೆ, ಒಂದೇ ಡಿಸೈನನ್ನು ಹೊಂದ್ಕೊಂಡಿರುತ್ತೆ. ಸೊ ಹಾಗಾಗಿ ನಾವು ಇದನ್ನು ಏನಂತ ಕರಿತೀವಿ, ಬೈಲ್ಯಾಟರಲ್ ಸಿಮಿಟ್ರಿಕಲ್ ಅಂತ ಕರಿತೀವಿ. They have 3 layers of cells, so it is called it as triploblastic animals. Means the animals which contain 3 layers, that animals are called triploblastic animals. ಸೊ ಈ ಅನಿಮಲ್ಸ್ಗಳನ್ನು ಏನಾಗಿರುತ್ತೆ ಅಂದರೆ ಬಾಡಿಯ ಚರ್ಮವನ್ನು 3 ಲೇಯರಿಂದ ಸೊ ಅದನ್ನು ಡಿಫ್ರೆನ್ಷಿಯೇಷನನ್ನು ಆಗಿರುತ್ತೆ. ಸೊ ಹಾಗಾಗಿ ನಾವು ಇದನ್ನು ಟ್ರಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್ ಅಂತ ಕರಿತೀವಿ. ಡಿಪ್ಲೋಬ್ಲಾಸ್ಟಿಕ್ ಮೀನ್ಸ್ ದ ಅನಿಮಲ್ಸ್ ವಿಚ್ ಡಿಫ್ರೆನ್ಷಿಯೇಟೆಡ್ ಇಂಟು 2 layers, ದಟ್ ಅನಿಮಲ್ಸ್ ಆರ್ ಕಾಲ್ಡ್ ಡಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್. ಇಲ್ಲಿ ಟ್ರಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್ ಅಂದರೆ ದ ಅನಿಮಲ್ಸ್ ವಿಚ್ ಡಿಫ್ರೆನ್ಷಿಯೇಟೆಡ್ ಇಂಟು 3 layers ಆಫ್ ಸೆಲ್ಸ್, ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಅ ಟ್ರಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್ ಅಂತ ಕರಿತೀವಿ. ದೇ ಡು ನಾಟ್ ಹ್ಯಾವ್ ಟ್ರೂ ಬಾಡಿ ಕ್ಯಾವಿಟಿ. ಆದರೆ ಇದಕ್ಕೆ ಸಿಲೆಂಟರ್ ಥರ ಬಾಡಿಯ ಕ್ಯಾವಿಟಿಯನ್ನು ಟ್ರೂ ಆಗಿ ಇರೋದಿಲ್ಲ. ಸೊ ಇಟ್ ಈಸ್ ನಾಟ್ ಎನ್ ವೆಲ್ ಡೆವಲಪ್ಡ್ ಆರ್ಗನ್ಸ್ ಅಂತ ನಾವಿಲ್ಲಿ ಹೇಳ್ಬೋದು. ಆ್ಯಂಡ್ ದೇ ಮೇ ಬಿ ಫ್ರೀ ಲಿವಿಂಗ್ ಆರ್ ಪ್ಯಾರಾಸೈಟಿಕ್. ಸೊ ಇದರಲ್ಲಿ ಏನು ಪ್ಲಾಟಿಹೆಲ್ಮಿಂಥಸ್ಗಳನ್ನು ಇದ್ದಾವೋ ಕೆಲವೊಂದು ಫ್ರೀ ಲಿವಿಂಗನ್ನು ಆಗಿದ್ದಾವೆ, ಕೆಲವೊಂದು ಪ್ಯಾರಾಸೈಟಿಕನ್ನು ಆಗಿದ್ದಾವೆ. ಫ್ರೀ ಲಿವಿಂಗ್ ಅಂದರೆ ಅಲ್ಲಲ್ಲಿ ಸಮುದ್ರದಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಲ್ಲಲ್ಲಿ ಸಮುದ್ರ ಹತ್ರ ಇರ್ತಕ್ಕಂಥದ್ದನ್ನು ಅಥವಾ ಯಾವುದಾದ್ರೂ ಮೊಯಿಸ್ಟ್ ಪ್ಲೇಸಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಬಟ್ ಇವು ಏನು ಪ್ಯಾರಾಸೈಟಿಕ್ ಮೀನ್ಸ್ ದ ಅನಿಮಲ್ಸ್ ವಿಚ್ ಲಿವ್ಸ್ ಇನ್ ದ ಫಾರ್ಮ್ ಆಫ್ ದ ಹೋಸ್ಟ್, ದಟ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಪ್ಯಾರಾಸೈಟಿಕ್. ಸೊ ಸಮುದ್ರ ಅಂದರೆ ಆ ಸಮುದ್ರ ಅಲ್ಲ, ಫ್ರೀ ಲಿವಿಂಗ್ ಅಂದರೆ ಇಟ್ಸ್ ಕ್ಯಾನ್ ಬಿನ್ ಪ್ರೆಸೆಂಟ್ ಇನ್ ಟು ದ ಔಟ್ಸೈಡ್ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಹಾಗಾಗಿ ಕೆಲವೊಂದು ಏನಾಗಿರ್ತವೆ, ಬಾಡಿಯ ಒಳಗಡೆ ಜೀವಿಗಳ ಒಂದು ಬಾಡಿಯ ಒಳಗಡೆ ಇದ್ದು ಬದುಕ್ತಕ್ಕಂಥವು ವಾರ್ಮ್ಸ್ಗಳನ್ನಾಗಿದ್ದಾವೆ. ಕೆಲವೊಂದು ಏನಾಗಿದ್ದಾವೆ ಫ್ರೀ ಲಿವಿಂಗ್ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಪ್ಲೆನೇರಿಯಾ, ಇಟ್ಸ್ ಲಿವ್ಸ್ ಇನ್ ದ ಫ್ರೀ ಲಿವಿಂಗ್. ಇದನ್ನು ಫ್ರೀ ಲಿವಿಂಗ್ ಆಗಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮತ್ತು ಲಿವರ್ ಫ್ಲೂಕ್, ಟೇಪ್ ವಾರ್ಮ್. ಸೊ ಇಲ್ಲಿ ಟೇಪ್ ವಾರ್ಮ್ ಅಂಡ್ ಪ್ಯಾರಾಸೈಟಿಕ್ ದ ಅನಿಮಲ್ಸ್ ವಿಚ್ ಲಿವ್ಸ್ ಇನ್ ದ ಇಂಟೆಸ್ಟೈನ್ ಆಫ್ ದ ಮ್ಯಾನ್. ಸೊ ಇದನ್ನು ಮ್ಯಾನಿನ ಇಂಟೆಸ್ಟೈನಲ್ಲಿ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ. ಸೊ ಹಾಗಾಗಿ ಇದನ್ನು ಪ್ಯಾರಾಸೈಟಿಕ್ ಅಂತ ನಾವಿಲ್ಲಿ ಕರಿತೀವಿ. ಸೊ ಹಾಗಾಗಿ
So here you know that the body is flattened from top to bottom. So this is called it as an flat worm. ಮತ್ತು ಇನ್ನೊಂದು ಹೇಳಬೇಕಪ್ಪ ಅಂದರೆ ಇದ್ರ ಬಾಡಿಯನ್ನು ಟಾಪ್ ಟು ಬಾಟಮ್ ಅನ್ನು ಏನಾಗಿರುತ್ತೆ ಫ್ಲಾಟ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಇದಕ್ಕೆ ಫ್ಲ್ಯಾಟ್ ವಾರ್ಮ್ಸ್ ಅಂತ ಕರೆಯೋಕ್ಕೆ ಕಾರಣ ಅಂತಂದು ಹೇಳ್ಬೋದು. ಸೊ the examples of platyhelminthes are planaria, liver fork and tapeworm are the examples of platyhelminthes. And then nematoda. So here ನೀವು ನೋಡ್ಬೋದು ನಿಮಾಟೋಡಾವನ್ನು. ಸೊ here they have the nematoda body is also bilateral, symmetrical and triploblastic ಅಂತ ನಾವು ಇಲ್ಲಿ ಹೇಳ್ಬೋದು. ದೇ ಹ್ಯಾವ್ ಸಿಲಿಂಡ್ರಿಕಲ್ ಬಾಡಿ. ಸೊ ಇದನ್ನು ನೋಡ್ರಿ, ಬಾಡಿಯನ್ನು ಯಾವ ಥರ ಇದೆ, ಸಿಲಿಂಡ್ರಿಕಲ್ ದುಂಡುಕಾರದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇವಾಗ ಇದನ್ನು ಆಸ್ಕರಿಸ್ ಮತ್ತು ಆಸ್ಕರಿಸ್ ಮತ್ತು ವಿಚೇರಿಯಾ ನೀವು ನೋಡ್ರಿ. ಸೊ ಇವು ಆಸ್ಕರಿಸ್ ಮತ್ತು ವಿಚೇರಿಯಾವನ್ನು ಯಾವ ಥರ ಇದ್ದಾವೆ, ಇದನ್ನು ಸಿಲಿಂಡ್ರಿಕಲ್ ಬಾಡಿಯಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ, ದುಂಡುಕಾರದಲ್ಲಿ ಇದನ್ನು ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ ದ ನೆಮಾಟೋಡಾ ಈಸ್ bilateral, symmetrical and triploblastic. ಅಂದರೆ the body is when body is divided into ಟೂ ಪಾರ್ಟ್ಸ್ ಇನ್ ಸಿಮಿಲರ್ ಅಂತ ನಾವು ಇಲ್ಲಿ ಹೇಳ್ಬೋದು. ಲೆಫ್ಟ್ ಮತ್ತು ರೈಟ್ ಸೈಡ್ ಏನಿದೆಯೋ ನಾನು ಹೇಳಿದ್ದೀನಿ ಬೈಲ್ಯಾಟರಲ್ ಅಂದರೆ ಏನು ಅಂತಂದು. ರೈಟ್ ಮತ್ತು ಲೆಫ್ಟ್ ಹಾಫ್ ಆಫ್ ದ ಬಾಡಿ ಏನಾಗಿರುತ್ತೆ, ಇಲ್ಲಿ ಸಿಮಿಲರ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಏನಂತ ಕರಿತೀವಿ ಅಂದರೆ ಇದಕ್ಕೆ ಬೈಲ್ಯಾಟರಲ್ ಅಂತ ನಾವು bilaterally symmetrical ಅಂತ ಕರಿತೀವಿ. ಆ್ಯಂಡ್ ಟ್ರಿಪ್ಲೋಬ್ಲಾಸ್ಟಿಕ್ ಮೀನ್ಸ್ ದ ಅನಿಮಲ್ಸ್ ವಿಚ್ ಡಿಫ್ರೆನ್ಷಿಯೇಟೆಡ್ ಇಂಟು 3 ಲೇಯರ್ಸ್ ಆಫ್ ಸೆಲ್ಸ್ ದಟ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಟ್ರಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್. ಇದ್ರ ಬಾಡಿಯನ್ನು 3 ಲೇಯರ್ಸ್ ಆಫ್ ಸೆಲ್ಸಿಂದ ಏನಾಗಿರುತ್ತೆ, ಸೊ ಡಿಫ್ರೆನ್ಷಿಯೇಷನ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಇದನ್ನು ಟ್ರಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್ ಅಂತ ಕರಿತೀವಿ. ಆ್ಯಂಡ್ ಡು ನಾಟ್ ಹ್ಯಾವ್ ಟ್ರೂ ಬಾಡಿ ಕ್ಯಾವಿಟಿ. ಸೊ ಇದಕ್ಕೂ ಕೂಡ ಏನಿರಲ್ಲ, ಟ್ರೂ ಬಾಡಿ ಕ್ಯಾವಿಟಿಯನ್ನು ಇಲ್ಲದೇ ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ದೇ ಹ್ಯಾವ್ ಟಿಶ್ಯೂಸ್ ಬಟ್ ನೋ ರಿಯಲ್ ಆರ್ಗನ್ಸ್. ಸೊ ಇದಕ್ಕೆ ಟಿಶ್ಯೂಸ್ಗಳನ್ನು ಇರುತ್ತೆ, ಬಟ್ ಅದಕ್ಕೆ ಏನಾಗಿರಲ್ಲ, ರಿಯಲ್ ಆಗಿರ್ತಕ್ಕಂತಹ ಆರ್ಗನ್ಸ್ಗಳನ್ನು ಇರೋದೇ ಇಲ್ಲ. ಸುಮ್ಮನೆ ಏನಾಗಿರುತ್ತೆ ಅಂದರೆ ಯಾವುದೇ ಆರ್ಗನನ್ನು ಕೂಡ ನಮಗೆ ಇದರಲ್ಲಿ ಕಾಣಿಸಲ್ಲ. ಸೊ ದೇ ಹ್ಯಾವ್ ಬಟ್ ಇದಕ್ಕೆ ಏನಿರುತ್ತೆ, ಟಿಶ್ಯೂಸ್ಗಳನ್ನು ಇರುತ್ತೆ, ಗ್ರೂಪ್ ಆಫ್ ಸೆಲ್ಸ್ಗಳನ್ನು ಇರುತ್ತೆ, ಬಟ್ ಅದರಲ್ಲಿ ಕೈಗಳಾಗಿರ್ಬೋದು, ಕಾಲುಗಳಾಗಿರ್ಬೋದು, ಅವೆಲ್ಲವೂ ಕೂಡ ನಮಗೆ ರಿಯಲ್ ಆಗಿರ್ತಕ್ಕಂಥ ಆರ್ಗನ್ಸ್ಗಳನ್ನು ಇದಕ್ಕೆ ಕಾಣಿಸೋದಿಲ್ಲ. ಆ್ಯಂಡ್ ದೇ ಆರ್ ಪ್ಯಾರಾಸೈಟಿಕ್ಸ್. ದ ಅನಿಮಲ್ಸ್ ದೇ ಆರ್ ವಿಚ್ ಲೂಸ್ ಇನ್ ದ ಇಂಟೆಸ್ಟೈನ್ ಆಫ್ ದ ಮ್ಯಾನ್. ದ ಅನಿಮಲ್ಸ್ ವಿಚ್ ಲೂಸ್ ಇನ್ ದ ಫಾರ್ಮ್ ಆಫ್ ದ ಹೋಸ್ಟ್. ಇದನ್ನು ಹೋಸ್ಟ್ ಫಾರ್ಮಲ್ಲಿ ಇರ್ತಕ್ಕಂತಹ ವಾರ್ಮ್ಸ್ಗಳನ್ನು ಆಗಿದ್ದಾವೆ. ಮತ್ತು ದೇ ಆರ್ ವೆರಿ ಫೆಮಿಲಿಯರ್ ಆ್ಯಸ್ ಪ್ಯಾರಾಸೈಟಿಕ್ ವಾರ್ಮ್ಸ್ ಕಾಸಿಂಗ್ ಡಿಸೀಸಸ್. ಇದು ಕೆಲವೊಂದು ಡಿಸೀಸಸ್ಸನ್ನು ಕೂಡ ಏನು ಮಾಡುತ್ತೆ ಅಂದರೆ ಕಾಸ್ ಮಾಡುತ್ತೆ. ಸೊ ಸಚ್ ಆ್ಯಸ್ ಎಲಿಫೆಂಟಿಯಾಸಿಸ್, ಆನೆಗಾಲ ರೋಗ ಅಂತ ನಾವು ಹೇಳ್ತೀವಲ್ಲ. ಸೊ ಅಂಥ ರೋಗಗಳನ್ನು ಇದನ್ನು ಕಾಸಸನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ದೇ ಆರ್ ಸ್ಪೆಷಲಿ ಪ್ರೆಸೆಂಟ್ ಇನ್ ದ ಇಂಟೆಸ್ಟೈನ್ ಆಫ್ ದ ಆರ್ಗ್ಯಾನಿಸಮ್ಸ್ ಅಂತ ನಾವಿಲ್ಲಿ ಹೇಳ್ಬೋದು. ಸ್ಪೆಷಲಿ ಇವು ಎಲ್ಲಿರ್ತವೆ ಅಂದರೆ ಆರ್ಗ್ಯಾನಿಸಮ್ಸ್ನ ಒಂದು ಇಂಟೆಸ್ಟೈನಲ್ಲಿ ಇರ್ತಕ್ಕಂಥ ಅದನ್ನು ನಾವಿಲ್ಲಿ ನೋಡ್ತೀವಿ. ದ ಎಕ್ಸಾಂಪಲ್ಸ್ ಆಫ್ ನಿಮೆಟೋಡ ಆರ್ ಆಸ್ಕರಿಸ್ ಆರ್ ರೌಂಡ್ ವಾರ್ಮ್ ಆ್ಯಂಡ್ ವಿಚೇರಿ ಆರ್ ಪಿನ್ ವಾರ್ಮ್ ಅಂತ ನಾವು ಇದನ್ನು ಕರಿತೀವಿ. ಆ್ಯಂಡ್ ದೆನ್ ಅನೆಲಿಡಾ. ಸೊ ಅನೆಲಿಡಾ, ಸೊ ದೀಸ್ ಅನಿಮಲ್ಸ್ ಆರ್ ಬೈಲ್ಯಾಟರಲ್, ಸಿಮಿಟ್ರಿಕಲ್ ಆ್ಯಂಡ್ ಟ್ರಿಪ್ಲೋಬ್ಲಾಸ್ಟಿಕ್. ಇವು ಕೂಡ ಏನಾಗಿರುತ್ತೆ, ಬೈಲ್ಯಾಟರಲ್ ಆಗಿರುತ್ತೆ. ಲೆಫ್ಟ್ ಮತ್ತು ರೈಟ್ ಸೈಡ್ ಡಿವೈಡೆಡ್ ಇಂಟು ಡಿವೈಡ್, ಬಟ್ ಇಟ್ಸ್ ಕ್ಯಾನ್ ಬಿ ಎನ್ ಸಿಮಿಲರ್. ಸೊ ಒಂದೇ ಸಿಮಿಲರ್. ಇದನ್ನು ನೋಡಿರಿ, ನೀವು ಅಬ್ಸರ್ವ್ ಮಾಡಿರಿ ಈ ಫಿಗರನ್ನು. ಸೊ ಏನಾಗಿರುತ್ತೆ, ಲೆಫ್ಟ್ ಮತ್ತು ರೈಟ್ ಹಾಫ್ ಆಫ್ ದ ಬಾಡಿ ಈಸ್ ಸಿಮಿಲರ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಆ್ಯಂಡ್ ಟ್ರಿಪ್ಲೋಬ್ಲಾಸ್ಟಿಕ್, ಇದನ್ನು ಕೂಡ ಏನಾಗುತ್ತೆ, ಇದ್ರ ಬಾಡಿ ಲೇಯರನ್ನು ಇಟ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 ಲೇಯರ್ಸ್. ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಅ ಟ್ರಿಪ್ಲೋಬ್ಲಾಸ್ಟಿಕ್ ಅನಿಮಲ್ ಅಂತ ಕರಿತೀವಿ. ದಿ ಹ್ಯಾವ್ ಟ್ರೂ ಬಾಡಿ ಕ್ಯಾವಿಟಿ. ಸೊ ಇದ್ರ ಬಾಡಿ ಕ್ಯಾವಿಟಿಯನ್ನು ಏನಾಗಿರುತ್ತೆ, ಸೊ ಲಾರ್ಜ್ ಆಗಿರ್ತಕ್ಕಂತಹದನ್ನು ನಾವು ನೋಡ್ತೀವಿ.
ಸೊ ದೇ ಹ್ಯಾವ್ ಟ್ರೂ ಬಾಡಿ ಕ್ಯಾವಿಟೀಸ್. ಇದ್ರ ಬಾಡಿ ಕ್ಯಾವಿಟಿಯನ್ನು ಲಾರ್ಜ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ್ಯಂಡ್ ದೇರ್ ಬಾಡಿ ಈಸ್ ಸೆಗ್ಮೆಂಟೆಡ್. ಸೊ ಸ್ಪೆಷಾಲಿಟಿ ನಾವು ಈ ಅನಿಮಲ್ಸಲ್ಲಿ ನಾವು ಏನು ನೋಡ್ತೀವಪ್ಪ ಅಂದರೆ ಇದ್ರ ಬಾಡಿಯ ಮೇಲೆ ಸೆಗ್ಮೆಂಟೇಷನ್ಸ್ಗಳನ್ನು ಫಾರ್ಮೇಷನ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೆಗ್ಮೆಂಟೇಷನ್ ಅಂದರೆ ಏನು ಹೇಳ್ರಿ? ಸೊ ಈ ಅನಿಮಲ್ಸನ್ನು ಕ್ಲೀನಾಗಿ ನೀವು ಅಬ್ಸರ್ವ್ಡನ್ನು ಮಾಡಿ, ಈ ಅನಿಮಲ್ಸಿನ ಮೇಲೆ ಗೆರೆ ಗೆರೆ ಥರ ಇದೆ, ಲೈನ್ಸ್ಗಳನ್ನು ಇದ್ದಾವೆ. ಈ ಲೈನ್ಸನ್ನು ನಾವು ಸೆಗ್ಮೆಂಟೇಷನ್ ಅಂತ ಕರಿತೀವಿ. ಸೊ ದ ಬಾಡಿ ಈಸ್ ಅ ಸೆಗ್ಮೆಂಟೆಡ್ ಆ್ಯಂಡ್ ದೇರ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಆರ್ಗನ್ಸ್. ಇವು ಆರ್ಗನ್ಸಿಂದ ಡಿಫ್ರೆನ್ಷಿಯೇಷನ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಸ್ಪೆಷಲ್ ಇಟ್ಸ್ ಕ್ಯಾನ್ ಬಿ ಡಿಫ್ರೆನ್ಷಿಯೇಷನಿಂದ ಆರ್ಗನ್ಸ್ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇನ್ ವಿತ್ ದ ಸೆಗ್ಮೆಂಟ್ಸ್ ಲೈನ್ಡ್ ಆಫ್ಟರ್ ದ ಅದರ್ ಫ್ರಮ್ ಹೆಡ್ ಟು ಟೈಲ್. ಸೊ ಇದರಲ್ಲಿ ಹೆಡ್ ಟು ಟೈಲ್ವರೆಗೂ ಕೂಡ ಏನಾಗಿರುತ್ತೆ, ಸೆಗ್ಮೆಂಟೇಷನ್ಸ್ಗಳನ್ನು ಫಾರ್ಮೇಷನ್ಸ್ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಸೊ ದೀಸ್ ಅನಿಮಲ್ಸ್ ಆರ್ ಫೌಂಡ್ ಇನ್ ವೆರೈಟಿ ಆಫ್ ಹ್ಯಾಬಿಟೇಟ್ಸ್. ಇದನ್ನು ಬಹಳಷ್ಟು ವೆರೈಟಿಯಲ್ಲಿ ಇರ್ತಕ್ಕಂತಹದನ್ನು ನಾವು ವೆರೈಟಿ ಹ್ಯಾಬಿಟೇಟ್ ಅಂದರೆ ಪ್ಲೇಸ್, ಬಹಳಷ್ಟು ಪ್ಲೇಸಸ್ಗಳಲ್ಲಿ ಇದನ್ನು ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ದೇ ಆರ್ ಫೌಂಡ್ ಇನ್ ವಾಟರ್ ಆ್ಯಂಡ್ ಆನ್ ಲ್ಯಾಂಡ್. ಸೊ ಇದನ್ನು ಭೂಮಿಯಲ್ಲೂ ಕೂಡ ಇರುತ್ತೆ, ನೀರಿನಲ್ಲೂ ಕೂಡ ಇರುತ್ತೆ. ಸೊ ಎರಡಲ್ಲೂ ಇರ್ತಕ್ಕಂತಹ ಒಂದು ಇದನ್ನು ಹುಳಗಳನ್ನು ಆಗಿದ್ದಾವೆ. ಸೊ ಫಾರ್ ಎಕ್ಸಾಂಪಲ್ ಅರ್ಥ್ವಾಮ್, ಎರೆಹುಳ ಅಂತ ಹೇಳ್ತೀವಲ್ಲ, ಅರ್ಥ್ವಾಮ್, ನೀರಿಸ್, ಲೀಚ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಅನೆಲಿಡಾ. ಸೊ ನಾವು ಹೇಳಿದ್ವಿ ದ ಅನಿಮಲ್ಸ್ ವಿಚ್ ಲಿವ್ಸ್ ಇನ್ ಲ್ಯಾಂಡ್ ಆ್ಯಂಡ್ ವಾಟರ್, ದಟ್ ಅನಿಮಲ್ಸ್ ಆರ್ ಕಾಲ್ಡ್ ಆ್ಯಂಫಿಬಿಯನ್ಸ್ ಅಂತ ನಾನು ಹೇಳಿದ್ದೆ. ನೀರಿನಲ್ಲೂ ಕೂಡ ಇರುತ್ತೆ ಮತ್ತು ನೀರಿನಲ್ಲಿ ಕೂಡ ಇರುತ್ತೆ. ಎರಡಲ್ಲೂ ಇರ್ತಕ್ಕಂತಹ ಪ್ರಾಣಿಗಳನ್ನು ಏನಂತ ಕರಿತೀವಿ? ಆ್ಯಂಫಿಬಿಯನ್ಸ್ ಅಂತ ಕರಿತೀವಿ. ಸೊ ಈ ವಾಮು ಕೂಡ ಅಷ್ಟೇ, ಈ ಹುಳನೂ ಅಷ್ಟೇ, ಇಟ್ಸ್ ಲಿವ್ಸ್ ಇನ್ ಬೋತ್ ಲ್ಯಾಂಡ್ ಆ್ಯಂಡ್ ವಾಟರ್. ಸೊ ದ ಎಕ್ಸಾಂಪಲ್ಸ್ ಆರ್ ಅರ್ಥ್ವಾಮ್, ನೀರಿಸ್, ಲೀಚ್. ಆ್ಯಂಡ್ ದೆನ್ ಆರ್ಥ್ರೋಪೊಡಾ. ಸೊ ದೀಸ್ ಅನಿಮಲ್ಸ್ ಆರ್ ಜೈಂಟೆಡ್ ಲೆಗ್ಡ್ ಅನಿಮಲ್ಸ್. ಸೊ ಇದನ್ನು ಒಂದು ಜೈಂಟೆಡ್ ಲೆಗ್ ಅನಿಮಲ್ಸ್ ಅಂತ ನಾವು ಇದನ್ನು ಕರಿತೀವಿ. ಸೊ ದೀಸ್ ಅನಿಮಲ್ಸ್ ದ ಲಾರ್ಜೆಸ್ಟ್ ಗ್ರೂಪ್ ಆಫ್ ಅನಿಮಲ್ಸ್. ಸೊ ಈ ಇಡೀ ಕಿಂಗ್ಡಮ್ ಅನಿಮೇಲಿಯಾದಲ್ಲಿ ಈ ಆರ್ಥ್ರೋಪೊಡ ಅಂತಕ್ಕಂತಹ ಏನು ಅನಿಮಲನ್ನು ಇದೆಯಾ, ಸೊ ಈ ಅನಿಮಲನ್ನು ಸೊ ಲಾರ್ಜೆಸ್ಟ್ ಗ್ರೂಪ್ ಆಫ್ ಅನಿಮಲ್. ಸೊ ಈ ಲಾರ್ಜೆಸ್ಟ್ ಒಂದು ಅನಿಮಲ್ಸ್ ಗ್ರೂಪಲ್ಲೇ ಬಹಳಷ್ಟು ಲಾರ್ಜ್ ಗ್ರೂಪ್ ಆಗಿರ್ತಕ್ಕಂತಹ ಒಂದು ಅನಿಮಲ್ ಅಂತ ನಾವಿಲ್ಲಿ ಹೇಳ್ಬೋದು. ದೀಸ್ ಅನಿಮಲ್ಸ್ ಆರ್ ಬೈಲ್ಯಾಟರಲ್, ಸಿಮಿಟ್ರಿಕಲ್ ಆ್ಯಂಡ್ ಸೆಗ್ಮೆಂಟೆಡ್. ಸೊ ಈ ಅನಿಮಲ್ಲು ಕೂಡ ಏನಾಗಿದೆ, ಬೈಲ್ಯಾಟ್ರಿಕಲ್ ಆಗಿದೆ, ಸಿಮಿಟ್ರಿಕಲ್ ಬಾಡಿಯನ್ನಾಗಿರಿದೆ, ಆ್ಯಂಡ್ ದ ಬಾಡಿ ಈಸ್ ಸೆಗ್ಮೆಂಟೆಡ್. ಇದ್ರ ಬಾಡಿಯ ಮೇಲೇನೂ ಕೂಡ ಏನಾಗಿದೆ, ಸೆಗ್ಮೆಂಟೇಷನ್ಸ್, ಗೆರೆಗಳನ್ನು ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ದೇರ್ ಈಸ್ ಆನ್ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಆ್ಯಂಡ್ ಸೊ ದ ಬ್ಲಡ್ ಡಸ್ ನಾಟ್ ಫ್ಲೋ ಈಸ್ ವೆಲ್ ಡಿಫೈನ್ಡ್ ಬ್ಲಡ್ ವೆಸಲ್ಸ್. ಸೊ ಇದನ್ನು ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್, ಇದ್ರ ಹಾರ್ಟನ್ನು ಏನಾಗಿರುತ್ತೆ, ಓಪನ್ ಸರ್ಕ್ಯುಲೇಟರಿ ಸಿಸ್ಟಮನ್ನು ಆಗಿರೋದ್ರಿಂದ ಸೊ ಇದ್ರದ್ದು ಬ್ಲಡ್ ವೆಸಲ್ಸ್ಗಳನ್ನು ಏನಾಗಿರುತ್ತೆ, ಸೊ ಬ್ಲಡ್ ಡಸ್ ನಾಟ್ ಫ್ಲೋ ಇನ್ ವೆಲ್ ಡಿಫೈನ್ಡ್ ಬ್ಲಡ್ ವೆಸಲ್ಸಿಂದ ವೆಲ್ ಡಿಫೈನ್ಡ್ ಆಗಿ ಬ್ಲಡ್ಡನ್ನು ಫ್ಲೋ ಆಗದೇ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ದ ಸಿಲಾಮಿಕ್ ಕ್ಯಾವಿಟಿ ಈಸ್ ಫಿಲ್ಡ್ ವಿತ್ ದ ಬ್ಲಡ್. ಇದಕ್ಕೆ ಸಿಲಾಮಿಕ್ ಕ್ಯಾವಿಟಿಯನ್ನಾಗಿದೆ, ಈ ಸಿಲಾಮಿಕ್ ಕ್ಯಾವಿಟಿಯನ್ನು ರಕ್ತದಿಂದ ತುಂಬಿರ್ತಕ್ಕಂತಹದನ್ನು ನಾವು ನೋಡ್ತೀವಿ. ಆ್ಯಂಡ್ ದೇ ಹ್ಯಾವ್ ಜೈಂಟೆಡ್ ಲೆಗ್ಡ್ ಅನಿಮಲ್ಸ್. ಈ ಅನಿಮಲ್ಸನ್ನು ಏನಾಗಿದೆ, ಜೈಂಟೆಡ್ ಲೆಗ್ಡ್ ಅನಿಮಲ್ಸನ್ನು ಆಗಿರಿದೆ. ಸೊ ದ ವರ್ಡ್ ಆರ್ಥ್ರೋಪೊಡಾ ಮೀನ್ಸ್ ಜೈಂಟೆಡ್ ಲಗ್. ಈ ಆರ್ಥ್ರೋಪೊಡಾ ಮೀನಿಂಗೇ ಅದೇ, ಏನೋ ಜೈಂಟೆಡ್ ಲೆಗ್ಡ್ ಅನಿಮಲ್ಸ್ ಅಂತ. ಸೊ the examples of the arthropoda are prawn, crab, cockroach, spider, scorpio, butterfly, housefly and centipede. So these are all the examples of the arthropoda ಅಂತಂದಿಲ್ಲಿ ಹೇಳ್ಬೋದು. And then kingdom and then phylum mollusca. So these animals have so bilateral symmetrical, ಇದನ್ನು ಕೂಡ ಏನಾಗಿರುತ್ತೆ, ಬೈಲ್ಯಾಟರಲ್ ಸಿಮಿಟ್ರಿಕಲ್ ಅನಿಮಲ್ಸನ್ನು ಆಗಿರುತ್ತೆ. ದ ಸಿಲಾಮಿಕ್ ಕ್ಯಾವಿಟಿ ಈಸ್ ರೆಡ್ಯೂಸ್ಡ್. ಆದಷ್ಟು ಸಿಲಾಮಿಕ್ ಕ್ಯಾವಿಟಿಯನ್ನು ಏನಾಗಿರುತ್ತೆ, ಅದರಲ್ಲಿ ರೆಡ್ಯೂಸ್ಡ್ ಆಗಿರ್ತಕ್ಕಂಥದ್ದನ್ನು ನಾವು ದೇ ಡು ನಾಟ್ ಹ್ಯಾವ್ ಎ ಟ್ರೂ ಬಾಡಿ ಕ್ಯಾವಿಟಿ. ಟ್ರೂ ಆಗಿರ್ತಕ್ಕಂತಹ ಬಾಡಿ ಕ್ಯಾವಿಟಿಯನ್ನು ಇದರಲ್ಲಿ ಇರೋದಿಲ್ಲ.
ದೇರ್ ಇಸ್ ಎ ಲಿಟಲ್ ಸೆಗ್ಮೆಂಟೇಷನ್. ನಾವು ಇದನ್ನು ನೆಮಟೋಡಸ್ಗಳನ್ನು ನೋಡಿದ್ವಿ. ನಾವು ಅನೆಲಿಡಗಳನ್ನು ನೋಡಿದ್ವಿ, ನೀರಿಸ್, ಅರ್ಥವಾಮ್ ಮತ್ತು ಲೀಚ್. ಸೊ ಅದ್ರ ಬಾಡಿಯ ಮೇಲೆ ಏನಾಗಿತ್ತು, ಬಹಳಷ್ಟು ಸೆಗ್ಮೆಂಟೇಷನ್ಸ್ಗಳನ್ನು ಇದ್ವು. ಬಟ್ ಇದರಲ್ಲಿ ಮೊಲಸ್ಕಾದಲ್ಲಿ ಅದಕ್ಕೆ ಕಂಪೇರನ್ನು ಮಾಡಿದರೆ ಇದ್ರ ಬಾಡಿಯ ಮೇಲೆ ಸೆಗ್ಮೆಂಟೇಷನನ್ನು ಏನಾಗಿರುತ್ತೆ, ಸ್ವಲ್ಪ ಕಡಿಮೆ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ನೋಡಿರಿ, ಇದರಲ್ಲಿ ಸ್ನೈಲ್ ಇದೆ, ಮೊಸೈಲ್ ಇದೆ ಅಥವಾ ಯೂನಿಯೋ ಇದೆ, ಚೈಟಾನ್ ಇದೆ, ಆಕ್ಟೋಪಸನ್ನು ಇದೆ. ನೀವು ಅಬ್ಸರ್ವ್ ಮಾಡಿರಿ. ಸೊ ಕಂಪೇರ್ ಟು ದ ಅನೆಲಿಡಾಸ್. ಸೊ ನೀವು ಅನೆಲಿಡಾಗೆ ಕಂಪೇರನ್ನು ಮಾಡಿದರೆ ಇದ್ರ ಬಾಡಿಯ ಮೇಲೆ ಏನಾಗಿದೆ, ಆದಷ್ಟು ಸೆಗ್ಮೆಂಟೇಷನ್ಸ್ಗಳನ್ನ ಕಡಿಮೆ ಇರ್ತಕ್ಕಂಥದ್ದನ್ನು ನೀವು ನೋಡ್ತೀರಾ. ಆ್ಯಂಡ್ ದಿ ಹ್ಯಾವ್ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್. ಇದರಲ್ಲಿ ಕೂಡ ಏನಾಗಿದೆ, ಓಪನ್ ಸರ್ಕ್ಯುಲೇಟರಿ ಸಿಸ್ಟಮನ್ನು ಇದೆ. ಆ್ಯಂಡ್ ಕಿಡ್ನಿ ಲೈಕ್ ಆರ್ಗನ್ಸ್ ಫಾರ್ ಎಕ್ಸ್ಕ್ರೀಷನ್. ಇದಕ್ಕೆ ಮನುಷ್ಯ ಥರ ಏನಾಗಿರ್ತವೆ, ಕಿಡ್ನಿಯನ್ನು ಇದೆ ಫಾರ್ ಎಕ್ಸ್ಕ್ರೀಷನ್, ಎಲಿಮಿನೇಷನ್ ಆಫ್ poisonous nitrogenous waste from the ಟಿಶ್ಯೂಸ್. ಸೊ ಇಟ್ಸ್ ಕ್ಯಾನ್ ಬಿ ಕಂಟೈನ್ಡ್ ದ ಕಿಡ್ನಿ. ಸೊ ತನ್ನ ಬಾಡಿಯಲ್ಲಿರ್ತಕ್ಕಂತಹ ವೇಸ್ಟನ್ನು ಹೊರಗೆ ಹಾಕೋಕ್ಕಾಗಿ ಇದನ್ನು ಏನು ಕಂಟೈನರನ್ನು ಮಾಡ್ಕೊಂಡಿದೆ, ಕಿಡ್ನಿ ಥರ ಒಂದು ಆರ್ಗನನ್ನು ಇದನ್ನು ಫಾರ್ಮೇಷನ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ್ಯಂಡ್ ದಿ ಹ್ಯಾವ್ ಫೀಟ್ ಫಾರ್ ಮೂವಿಂಗ್ ಅರೌಂಡ್. ಮತ್ತು ಇದರಲ್ಲಿ ನಾವು ಸ್ಪೆಷಾಲಿಟಿ ಏನು ನೋಡ್ತೀವಪ್ಪ ಎಲ್ಲ ಅನಿಮಲ್ಸ್ಗಿಂತನೂ ಅಂದರೆ, ಇದಕ್ಕೆ ಏನಿರುತ್ತೆ, ಫೂಟ್ಗಳನ್ನು ಇರ್ತವೆ, ಫೀಟನ್ನು ಇರುತ್ತೆ. ಸೊ ಆ ಫೀಟಿನ ಮೂಲಕ ತನ್ನ ಕಾಲುಗಳ ಮೂಲಕ ಅದೇನೇನು ಮಾಡುತ್ತೆ, ಮೂವ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. The examples of mollusks are snails, mussels, chiton, octopus are the examples of the mollusca. And then ಎಕಿನೋಡರ್ಮೆಟಾ ಆರ್ ಸ್ಪೈನಿ ಸ್ಕಿನ್ಡ್ ಅನಿಮಲ್ಸ್. ಎಕಿನೋಡರ್ಮೆಟಾ ಅಂದರೆ ಮುಳ್ಳನ್ನು ಹೊಂದ್ಕೊಂಡಿರ್ತಕ್ಕಂತಹ ಪ್ರಾಣಿಗಳನ್ನು ನಾವು ಸ್ಪೈನಿ ಅಂದರೆ ಮುಳ್ಳನ್ನು ಹೊಂದ್ಕೊಂಡಿರ್ತಕ್ಕಂತಹ ಪ್ರಾಣಿಗಳನ್ನು ನಾವು ಏನಂತ ಕರಿತೀವಿ, ಎಕಿನೋಡರ್ಮೆಟಾ ಅಂತ ಕರಿತೀವಿ. ದ ವರ್ಡ್ ಎಕಿನೋಸ್ ಮೀನ್ಸ್ ಹೆಡ್ಜ್ ಹಾಗ್ ಅಂತ ಇಲ್ಲಿ ಹೇಳ್ತಾರೆ. ಆ್ಯಂಡ್ ಹೆಡ್ಜ್ ಹಾಗ್ ಆ್ಯಂಡ್ ಡರ್ಮಾ ಮೀನ್ಸ್ ಸ್ಕಿನ್, ಮುಳ್ಳನ್ನು ಹೊಂದ್ಕೊಂಡಿರ್ತಕ್ಕಂತಹ, ಮುಳ್ಳಿನ ಸ್ಕಿನ್ನನ್ನು ಹೊಂದ್ಕೊಂಡಿರ್ತಕ್ಕಂತಹ ಒಂದು ಪ್ರಾಣಿ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ದೇ ಆರ್ ಸ್ಪೈನಿ ಸ್ಕಿನ್ಡ್ ಆರ್ಗ್ಯಾನಿಸಮ್. ಸ್ಪೈನಿ ಅಂದರೆ ಗೊತ್ತು, ಮುಳ್ಳನ್ನು ಹೊಂದ್ಕೊಂಡಿರ್ತಕ್ಕಂಥ ಆರ್ಗ್ಯಾನಿಸಮ್. ದೇ ಆರ್ ಫ್ರೀ ಲಿವಿಂಗ್ ಮೆರೈನ್ ಅನಿಮಲ್ಸ್. ಇವು ಒಂದು ಸಮುದ್ರವಾಸಿಗಳು ಮತ್ತು ಇದನ್ನು ಫ್ರೀ ಆಗಿರ್ತಕ್ಕಂತಹ, ಫ್ರೀ ಲೀವನ್ನು ಮಾಡ್ತಕ್ಕಂತಹ ಒಂದು ಪ್ರಾಣಿಗಳು. ದ ಬಾಡಿ ಈಸ್ ಡಿವೈಡೆಡ್ ಇಂಟು 3 layers. ಸೊ ಇಟ್ ಈಸ್ ಕಾಲ್ ಇಟ್ ಆಸ್ ಟ್ರಿಪ್ಲೋಪ್ಲಾಸ್ಟಿಕ್ ಅನಿಮಲ್ಸ್. ಇದು ಬಾಡಿಯನ್ನು 3 ಲೇಯರ್ಸಿಂದ ಅದನ್ನು ಡಿಫ್ರೆನ್ಷಿಯೇಷನನ್ನು ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ನಾವು ಟ್ರಿಪ್ಲೋಬ್ಲಾಸ್ಟಿಕ್ ಅನಿಮಲ್ ಅಂತ ಕರಿತೀವಿ. ಆ್ಯಂಡ್ ಹ್ಯಾವ್ ಸಿಲಾಮಿಕ್ ಕ್ಯಾವಿಟಿ. ಇದ್ರ ಬಾಡಿಯಲ್ಲಿ ಒಳಗಡೆ ಒಂದು ನಮ್ಮ ಸ್ಟಮಕಲ್ಲಿ ಯಾವ ಥರ ಒಂದು ಕ್ಯಾವಿಟಿಯನ್ನು ಇರುತ್ತೋ, ಸೊ ಆ ಥರ ಇದರಲ್ಲಿ ಒಂದು ಸಿಲಾಮಿಕ್ ಕ್ಯಾವಿಟಿಯನ್ನು ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ್ಯಂಡ್ ದಿ ಹ್ಯಾವ್ ವಾಟರ್ ಫಿಲ್ಡ್ ಟ್ಯೂಬ್ ಫೀಡ್ ವಿಚ್ ಹೆಲ್ಪ್ ಇನ್ ಮೂಮೆಂಟ್. ಇದರಲ್ಲೂ ಕೂಡ ಏನಾಗಿರುತ್ತೆ, ನೀರಿಂದ ತುಂಬಿರ್ತಕ್ಕಂತಹ ಒಂದು ಟ್ಯೂಬ್ ಫೀಟನ್ನು ಅದನ್ನು ಹೊಂದ್ಕೊಂಡಿರುತ್ತೆ. ಆ ಫೀಟಿನ ಮೂಲಕ ಈ ಪ್ರಾಣಿಯನ್ನು ತನ್ನ ಚಲನೆಯನ್ನು ಹೊಂದ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ ಫೀಟಿನ ಮೂಲಕ ಈ ಪ್ರಾಣಿಯನ್ನು ಚಲನೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ್ಯಂಡ್ ದಿ ಹ್ಯಾವ್ ಹಾರ್ಡ್ ಸ್ಕೆಲಿಟನ್ ಮೇಡ್ ಅಪ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಸೊ ಇದನ್ನು ಹಾರ್ಡ್ ಆಗಿರ್ತಕ್ಕಂತಹ ಮೂಳೆಗಳನ್ನು ಹೊಂದ್ಕೊಂಡಿರ್ತಕ್ಕಂತಹ ಒಂದು ಪ್ರಾಣಿಯನ್ನಾಗಿದೆ. ಆ ಮೂಳೆಗಳನ್ನು ಯಾವುದರಿಂದ ಮೇಡಪ್ ಆಗಿದೆ ಅಂದರೆ ಒಂದು ಕ್ಯಾಲ್ಶಿಯಂ ಕಾರ್ಬೋನೇಟಿಂದ ಕೂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇವಾಗ ನಮ್ಮ ಮೂಳೆಯೂ ಕೂಡ ಅಷ್ಟೇ, ನಮ್ಮ ಮೂಳೆಯಲ್ಲಿ ಎಷ್ಟು ಕ್ಯಾಲ್ಶಿಯಂ ಕಡಿಮೆ ಏನಾದರೂ ಹೇಳ್ತಾರೆ, ಏನಾದರೂ ವೀಕ್ನೆಸ್ ಬಂದರೆ ನಿಮ್ಮಲ್ಲಿ ಕ್ಯಾಲ್ಶಿಯಂ ಕಂಟೆಂಟನ್ನು ಕಡಿಮೆ ಆಗಿದೆ ಅಂತ ಹೇಳ್ತಾರಲ್ಲ. ಸೊ ಆ ಥರ. ಸೊ ದೇ ಹ್ಯಾವ್ ಹಾರ್ಡ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಸ್ಟ್ರಕ್ಚರ್ಸ್ ದಟ್ ದೇ ಯೂಸ್ ಆ್ಯಸ್ ಎ ಸ್ಕೆಲಿಟನ್. ಸೊ ಅದನ್ನು ಸ್ಕೆಲಿಟನಿಗೆ ಅದನ್ನು ಯೂಸ್ ಮಾಡಿಕೊಂಡು ಆ ಒಂದು ಸ್ಕೆಲಿಟನ್ಸ್ಗಳನ್ನು ಹಾರ್ಡ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ದ ಎಕ್ಸಾಂಪಲ್ಸ್ ಆಫ್ ಎಕಿನೋಡರ್ಮೆಟಾಸ್ ಆರ್ ಸ್ಟಾರ್ ಫಿಶ್, ಸೀ ಅರ್ಚಿನ್, ಫೆದರ್ ಸ್ಟಾರ್, ಸೀ ಕುಕುಂಬರ್ ಎಕ್ಸೆಟ್ರಾ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಎಕಿನೋಡರ್ಮೆಟಾ.